ಇದು ಮರಬದನೆ ಅಥವಾ ಟ್ರೀ ಪೊಟ್ಯಾಟೊ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ. ಅದು ಸೇಮ್ ಬದನೆಕಾಯಿ, ಒಳ್ಳೆ ಕಾಯೆಲ್ಲ ಬಿಡ್ತದೆ. ಇಲ್ಲಿ ವಿಶೇಷ ಇರೋದು ಅದಲ್ಲ, ನನಗೆ ವಿಶೇಷ ಅನಿಸಿದ್ದು ಇದರಲ್ಲಿ ಹಲವಾರು ಜೇಡಗಳನ್ನು ಎಲ್ಲ ದಾಖಲಿಸಿದ್ದೇನೆ. ಮತ್ತು ಇದು ವಿಶೇಷ ಅಂತ ಏನಲ್ಲ, ಇದು ಇರುವುದೇ ಹಾಗೆ. ಇಲ್ಲೊಂದು ಜೀವಿ ಸಿಗ್ತದೆ. ಸಾಮಾನ್ಯವಾಗಿ ಇಲ್ಲಿ ಮರ ಇದೆ, ಇದರಲ್ಲಿ ಪಕ್ಕ ಈ ಪೊಟ್ರೆ ಹತ್ರ ಸಹ ಇಲ್ಲೊಂದು ಸಣ್ಣ ಪೊಟ್ರೆ ಇರ್ಬೋದು, ಇಲ್ಲಿ ಕೆಲವು ಜೀವಿಗಳಿರ್ಬೋದು, ಜೇಡಗಳಿರ್ಬೋದು, ಕೀಟಗಳಿರ್ಬೋದು, ಏನಾದರೂ ಇರ್ಬೋದು. ನಾನು ಅಚಾನಕ್ಕಾಗಿ ಇದನ್ನು ಗಮನಿಸಿ, ಇಲ್ಲಿ ಈ ಒಂದು ತುಂಡನ್ನು ಸುಮ್ಮನೆ ಹಾಗೆ ಕೈಯಲ್ಲಿ ಗುರುಡ್ತಾ ಇದನ್ನು ಹೀಗೆ ತೆಗೆದಾಗ ನನಗೆ ಇಲ್ಲಿ ಕಂಡದ್ದು ಭಾರಿ ಒಂದು ವಿಶೇಷದ್ದು ಕಾಣಿಸ್ತಾ ಇದೆ. ಏನಾದರೂ ಬಹುಶಃ ಒಂದು ಫ್ಲ್ಯಾಶ್ ಲೈಟ್ ಆನ್ ಮಾಡ್ತೇನೆ. ಫ್ಲ್ಯಾಶ್ ಲೈಟ್ ಆನ್ ಮಾಡಿದರೆ ಕಾಣಿಸ್ತಾ ಇದೆ ನೋಡಿ, ಕಪ್ಪೆ. ಇದು ಮಾರ್ಬಲ್ಡ್ ಬೆಲೂನ್ ಫ್ರಾಗ್ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಇನ್ನು ಸೈಂಟಿಫಿಕಲಿ ಉಪೆರಡಾನ್ ವೇರಿಗೇಟಾ ಅಂತ. ನೋಡಿ, ಮೂಮೆಂಟ್ ಆಗ್ತಾ ಇದೆ. ಅಂದರೆ ನಮಗೆ ಅನಗತ್ಯ ಅಂತ ಹೇಳುವಂತಹ ಕೆಲವು ಜಾಗಗಳಲ್ಲಿ, ಅಂತಹ ಜಾಗದಲ್ಲಿ ಈ ರೀತಿಯಾದಂತಹ ಎಷ್ಟೋ ಜೀವಿಗಳಿಗೆ ಒಂದು ನೆಲೆ ಇಂತಹ ಮರಗಳಾಗಿರ್ತದೆ. ಈ ಸತ್ತ ತುಂಡಿರ್ಬೋದು ಅಥವಾ ಜೀವಂತ ಎಲೆ ಇರ್ಬೋದು, ಇವೆಲ್ಲವೂ ಹಲವು ಜೀವರಾಶಿಗಳಿಗೆ ಉಪಕಾರಿಯಾಗಿರ್ತವೆ. ಇಲ್ಲಿ ಅವು ನೆಲೆ ಊರಿರ್ತವೆ. ಹಾಗೆ ಯಾವುದು ಸಹ ಪ್ರಕೃತಿಯಲ್ಲಿ ವೇಸ್ಟ್ ಅಥವಾ ಅದು ಪ್ರಯೋಜನ ಇಲ್ಲದ್ದು ಅಂತ ಇಲ್ಲ. ಗಿಡ ಮರಗಳು ಅಲ್ಲಿ ನಾವು ಸತ್ತಂತಹ ಭಾಗಗಳಲ್ಲಿ ಆದರೂ ಸಹ ಅಲ್ಲಿ ನಾವು ಜೀವವನ್ನು ಕಾಣುವ ಪ್ರಯತ್ನ ಮಾಡೋಣ. ಧನ್ಯವಾದಗಳು.